ನೀವು ಬ್ಯಾಂಕಲ್ಲಿ ಸಾಲವನ್ನು ಪಡೆದಿದ್ರೆ ಸಾಲವನ್ನು ತೀರಿಸ್ತಿದ್ರಾ ಅಂತಿದ್ರೆ ಸೊ ನಿಮಗೆ ಈಗ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ಬ್ಯಾಂಕಲ್ಲಿ ಸಾಲವನ್ನು ಪಡ್ಕೊಂಡು ಸಾಲವನ್ನು ತೀರಿಸ್ತಿರ್ತಕ್ಕಂಥವರಿಗೆ ಈಗ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ. ಸೊ ಹಾಗಿದ್ರೆ ಬನ್ನಿ, ಯಾವ ಗುಡ್ ನ್ಯೂಸ್ ಆದರೆ ಬಂದಿದೆ ಸಾಲವನ್ನು ತೀರಿಸ್ತಾ ಇರ್ತಕ್ಕಂಥವ್ರಿಗೆ ತಿಳ್ಕೊತಾ ಹೋಗೋಣ. ಸೊ ನೋಡಿ, ಒಂದು ಸಾಲವನ್ನು ನೀಡಿದ ನಂತರ, ಬ್ಯಾಂಕಿಂದ ಸಾಲವನ್ನು ನೀಡಿದ ನಂತರ ಅವಧಿಯನ್ನು ಫಿಕ್ಸ್ ಮಾಡ್ತಾರೆ. ಈ ಅವಧಿಯ ಒಳಗಡೆ ಸೊ ನೀವು ನಿಮ್ಮ ಸಾಲವನ್ನು ತೀರಿಸಬೇಕು ಅಂತ ಹೇಳಿ. ಸೊ ಯಾರಾದರೂ ಆ ಅವಧಿಗೂ ಮುಂಚೆನೇ ನೀವು ನಿಮ್ಮ ಸಾಲವನ್ನು ತೀರಿಸಿದ್ರೆ ಈ ಹಿಂದೆ 4% ಪೆನಾಲ್ಟಿಯನ್ನು ಹಾಕ್ತಿದ್ರು. ಓಕೆನಾ? ಸೊ ನೀವು ಎಷ್ಟು ಸಾಲವನ್ನು ಪಡೆದಿದ್ರೋ ಸೊ ಅದರಲ್ಲಿ 4% ಪೆನಾಲ್ಟಿವನ್ನು ಹಾಕ್ತಿದ್ರು. ಸೊ ನೀವು ಅವಧಿಗೂ ಮುಂಚೆ ನೀವು ನಿಮ್ಮ ಸಾಲವನ್ನು ತೀರಿಸ್ತಿದ್ರೆ. ಸೊ ಆದರೆ ಈಗ ಬಂದಿರತಕ್ಕಂತಹ ಮಾಹಿತಿ ಏನಂತಂದರೆ, ನೀವು ಸಾಲವನ್ನು ಪಡೆದು ಅವಧಿಗೂ ಮುಂಚೆನೇ ನೀವು ನಿಮ್ಮ ಸಾಲವನ್ನು ತೀರಿಸಿದ್ರೆ ಸೊ ಯಾವುದೇ ರೀತಿ ಪೆನಾಲ್ಟಿ ಅಮೌಂಟು ನಿಮಗೆ ಹಾಕೋದಿಲ್ಲ ಅಂತ ಹೇಳಿ ಇದೀಗ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು ಬ್ಯಾಂಕಲ್ಲಿ ಸಾಲವನ್ನು ಪಡೆದಿರ್ತಕ್ಕಂಥವರಿಗೆ. ಓಕೆನಾ? ಸೊ ಈ ಒಂದು ಗುಡ್ ನ್ಯೂಸನ್ನಾದರೆ ಈಗ ತಿಳಿಸಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.